ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಿ ಮಕ್ಕಳ? ಹೌ ಆರ್ ಯು ಆಲ್ ಡೂಯಿಂಗ್? ಹೇಗಿದೆ ನಿಮ್ಮ KCT ಎಕ್ಸಾಮ್ಸ್ ಪ್ರಿಪರೇಷನ್ಸ್? ಐ ಹೋಪ್ ಯು ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಯುವರ್ ಪ್ರಿಪರೇಷನ್ಸ್. ಸೊ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿಲ್ಲ ಅಂದ್ರೂ ಕೂಡ ಮಕ್ಕಳ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ನಿಮ್ಮ ಜೊತೆಗಿದ್ದೀವಿ. ಸೊ ಈಗ ಕೂಡ ನೀವು ಹೇಗೆ ಪ್ರಿಪರೇಷನ್ಸ್ನ ಶುರು ಮಾಡಬೇಕು ಆ್ಯಂಡ್ ಈಗ ಶುರು ಮಾಡಿ KCT ಎಕ್ಸಾಮ್ಸಲ್ಲಿ ಒಳ್ಳೆ ರ್ಯಾಂಕ್ ತಗೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಸ್ಟ್ರಾಟಜಿ ವಿಡಿಯೋನ ಮಾಡೋದು ಬಂದಿದ್ದೀನಿ ಮಕ್ಕಳ. ಸೊ ಈ ವಿಡಿಯೋ ನೋಡಿದ್ಮೇಲೆ ನಿಮಗೂ ಕೂಡ ಒಂದು ಮೋಟಿವೇಶನ್ ಬರುತ್ತೆ. ಎಸ್, ನಾನು ಕೂಡ KCT ಎಕ್ಸಾಮ್ಸ್ನ ಆರಾಮ್ಸೆ ಕ್ರ್ಯಾಕ್ ಮಾಡ್ಬೋದು. ಓಕೆ, ಸೊ ಖಂಡಿತ ನಾನು ಈ ಸಲ ಒಳ್ಳೆ ರ್ಯಾಂಕ್ ತೊಗೋಬೋದು KCT ಎಕ್ಸಾಮ್ಸಲ್ಲಿ, ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗ್ಬೋದು ಅಂತ ನಿಮಗೂ ಕೂಡ ಖಂಡಿತ ಅನ್ಸುತ್ತೆ. ನೋಡಿ, ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಒಂದು ವಿಚಾರ ನಿಮಗೆ ಹೇಳ್ಬೇಕಂತಂದರೆ, ಅಟ್ಲೀಸ್ಟ್ ನೀವು ನಮ್ಮ ಲಕ್ಷ್ಯ KCT ಸ್ಟೂಡೆಂಟ್ಸ್ ಆಗಿದ್ರು ಕೂಡ ಅಥವಾ ಆಗಿಲ್ಲದೆ ಇದ್ರೂ ಕೂಡ ನಿಮ್ಮ ಕಾಲೇಜಸಲ್ಲಿ ನೀವೇನು ಪಾಠ ಮಾಡಿದ್ದಾರೆ ಅಟ್ಲೀಸ್ಟ್ ಬೋರ್ಡ್ಸ್ ಲೆವೆಲ್ ಅದ್ರ ಸ್ವಲ್ಪ ಬೇಸಿಕ್ಸ್ ಆದರೂ ಕ್ಲಾರಿಟಿ ಇರಬೇಕು ಕೊಂಡ್ರು. ಯಾಕಂದರೆ ಬೇಸಿಕ್ಸ್ ಕ್ಲಾರಿಟಿ ಇಲ್ಲ ಅಂದರೆ ಕಷ್ಟ ಆಗುತ್ತಾ? ಓಕೆ, ಸೊ ಲೆಟ್ ಅಸ್ ಟೇಕ್ ಲೈಕ್ ದಿಸ್. ಸರ್ ನನಗೆ ಏನೂ ಗೊತ್ತಿಲ್ಲ ಸರ್, ಈಗ ಕೂಡ ಓದ್ಬೋದಾ? ಎಸ್, ಮಾಡ್ಬೋದು, ಅದು ಕೂಡ ಮಾಡ್ಬೋದು. ಸೊ ಸ್ವಲ್ಪ ನಿಮಗೆ ಬರೆಯೋಕೆ ಓದೋದಕ್ಕೆ ಗೊತ್ತಿರಬೇಕು. ಆ್ಯಂಡ್ ಇನ್ನೊಂದು ವಿಷಯ ಏನಂತಂದರೆ, ಯು ನೀಡ್ ಟು ಹ್ಯಾವ್ ಅ ಸ್ಟ್ರಾಂಗ್ ಮೋಟಿವೇಶನ್ ದ್ಯಾಟ್ ಐ ನೀಡ್ ಟು ಗೆಟ್ ದಿಸ್. ನನಗಿದು ಬೇಕೇ ಬೇಕಪ್ಪ, ನನಗೆ ಟೆನ್ನಿ ಕಾಸ್ಟ್, ನಾನು ಏನಾದರೂ ಎಷ್ಟು ಗಂಟೆ ಆದರೂ ಓದೋಕ್ಕೆ ಶುರು ಮಾಡ್ತೀನಿ, ನನಗೆ ಸಿಕ್ಕಾಪಟ್ಟೆ ಎಫರ್ಟ್ಸ್ ಹಾಕ್ತೀನಿ ನಾನು ಅಂತ ಇದ್ರೂ ಕೂಡ ನೀವು ರ್ಯಾಂಕ್ ತಗೋಬೋದು. ಅಲ್ಟಿಮೇಟ್ಲಿ ಯುವರ್ ಡಿಟರ್ಮಿನೇಷನ್ ಮ್ಯಾಟರ್ಸ್. ಸೊ ಏನೂ ಗೊತ್ತಿಲ್ಲ ಅಂದರೂ ಒಂದು ಸಾಧನೆ ಮಾಡೋ ಮನಸ್ಸಿದ್ರೂ ಕೂಡ ಯು ಕ್ಯಾನ್ ಅಚೀವ್ ದ್ಯಾಟ್, ಬಟ್ ಅಟ್ಲೀಸ್ಟ್ ಯು ನೀಡ್ ಟು ಹ್ಯಾವ್ ದ್ಯಾಟ್ ಮೈಂಡ್. ಓಕೆ, ಸೊ ಐ ಹೋಪ್ ದ್ಯಾಟ್ ಯು ಹ್ಯಾವ್ ಗಾಟ್ ದ್ಯಾಟ್ ಮೈಂಡ್ ಸೆಟ್. ನಾನು ಅಚೀವ್ ಮಾಡ್ತೀನಿ, ನನಗೆ ಸಾಧನೆ ಮಾಡೋದಕ್ಕಾಗತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ನಿಮ್ಮಲ್ಲಿ ಇದೆ ಅಂತ ನಾನು ಬಿಲೀವ್ ಮಾಡ್ತೀನಿ. ದೆನ್ ಐ ವಿಲ್ ಸ್ಟಾರ್ಟ್ ವಿತ್ ದಿಸ್ ವಿಡಿಯೋ. ಓಕೆ, ಸೊ ನೋಡಿ, ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ಯು ಹ್ಯಾವ್ ಆಲ್ರೆಡಿ ಅವರ್ ಲಕ್ಷ್ಯ KCT ಸ್ಟೂಡೆಂಟ್. ನಮ್ಮ ಲಕ್ಷ್ಯ KCT ಸ್ಟೂಡೆಂಟ್ಸ್ ಆಲ್ರೆಡಿ ಆಗಿದ್ದೀರಾ ಅಂತ ಅಂದ್ಕೊಂಡ್ರೆ, ಸೊ ನಿಮಗೆ ಮಕ್ಕಳ ಮೊನ್ನೆ ಕ್ಲಾಸಲ್ಲೂ ಕೂಡ ನಾನು ಹೇಳಿದ್ದೆ ಯಾವ ರೀತಿ ಈಗ ಪ್ರಿಪ್ರೇಷನ್ಸ್ ಮಾಡಬೇಕು, ನಿಮ್ಮ ಮೈಂಡ್ ಸೆಟ್ ಹೇಗಿರಬೇಕು ಅಂತ. ಸೊ ಈಗ ಮತ್ತೆ ಅದನ್ನು ರಿಪೀಟ್ ಮಾಡ್ತೀನಿ, ಏನಿಲ್ಲ, ವೆರಿ ಸಿಂಪಲ್. ಸೊ ಇಲ್ಲಿವರೆಗೂ ನಿಮಗೆ ಲಕ್ಷ್ಯ KCT ಕ್ಲಾಸಸ್ಗಳನ್ನ ಫಾಲೋ ಮಾಡ್ತಿದ್ರೆ ಅಟ್ಲೀಸ್ಟ್ ಯು ನೀಡ್ ಟು ಬಿ ಏಬಲ್ ಟು ಐಡೆಂಟಿಫೈ ದ ಸ್ಟೆಪ್ಸ್ ವಾಟ್ ಎವರ್ ಐ ಆಮ್ ಡೂಯಿಂಗ್. ನಾನು ಏನೇನು ಸ್ಟೆಪ್ಸ್ನ ಹೇಳ್ಕೊಡ್ತಾ ಇದ್ದೀನಿ ಮಕ್ಕಳ, ಆ ಸ್ಟೆಪ್ಸ್ಗಳು ನಿಮಗೆ ಕ್ಲಾರಿಟಿ ಇದ್ದರೆ ಸಾಕು. ಓಕೆ, ಅಂದರೆ ಇದು ಈ ಸ್ಟೆಪ್ಸ್ ಕ್ಲಾರಿಟಿ ಇರಬೇಕಂತಂದರೆ ನಿಮಗೆ ಬೇಕಾಗಿರೋ ವಿಷಯ ಮೂರೇನೆ: ಒಂದು ಟ್ರಿಗ್ನೋಮೆಟ್ರಿ ಫಾರ್ಮುಲಾ, ಒಂದು ಡಿಫ್ರೆನ್ಸಿಯೇಷನ್ ಫಾರ್ಮುಲೆ, ಓಕೆ, ಮತ್ತೆ ಇನ್ನೊಂದು ಬೇಕಾಗಿರೋದು ಇಂಟಿಗ್ರೇಷನ್ ಫಾರ್ಮುಲೆ. ಓಕೆ, ಈ ಮೂರು ವಿಷಯಗಳು ನಿಮಗೆ ಕ್ಲಾರಿಟಿ ಇತ್ತು ಅಂತಂದರೆ ಆರಾಮ್ಸೆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಬರ್ಬೋದು. ಸೊ ಅದಾದಮೇಲೆ ಆಫ್ಟರ್ ನವಂಬರ್ ಆನ್ವರ್ಡ್ಸ್ ಸಾಲ್ವ್ ದ PYQs, ಸಾಲ್ವ್ ದ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಸೊ ಈಗ ಮಾಡಬಾರ್ದಾ ಪ್ರೀವಿಯಸ್ ಇಯರ್ ಕ್ವಶನ್ಸ್? ಈಗ ಕೂಡ ಮಾಡಿ, ಟೈಮ್ ಇದ್ದರೆ ಖಂಡಿತ ಮಾಡಿ. ಇಲ್ಲ ಯಾಕಂದರೆ ನಮ್ದ್ರಲ್ಲಿ ಲಕ್ಷ್ಯ KCT ಕ್ಲಾಸಲ್ಲೇ ನಿಮಗೆ DPPs ಇರುತ್ತೆ. ಓಕೆ, ಸೊ ಡೈಲಿ ಅಲ್ಲೇ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋದಿರುತ್ತೆ ಮಕ್ಕಳ, ತುಂಬ ವಿಷಯಗಳಲ್ಲಿ. ಸೊ ನಿಮ್ಗೆ ಅದಕ್ಕೆ ಟೈಮ್ ಆಗುತ್ತೆ. ಅದನ್ನು ಬಿಟ್ಟು ನೀವು ಕೂಡ ಟೈಮ್ ಇದ್ದರೆ ಖಂಡಿತ ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡೋದು. ಇಲ್ಲಾಂದರೆ ಆಫ್ಟರ್ ನವಂಬರ್ ಯು ಕ್ಯಾನ್ ಸಾಲ್ವ್ ದ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಸೊ ಹಾಗಾದರೆ ಸರ್ ನಾನು ಲಕ್ಷ್ಯ KCT ಸ್ಟೂಡೆಂಟ್ ಆಗಿಲ್ಲ, ಏನು ಮಾಡಬೇಕು ಮಕ್ಕಳ? ನಿಮಗೆ ಈಗ ಎರಡು ಚಾಯ್ಸ್ ಇದೆ. ಒಂದು, ನೀವು ಸೆಲ್ಫ್ ಪ್ರಿಪರೇಷನ್ಸ್ ಮಾಡ್ಕೊಂಡ್ರೆ ನಿಮ್ಮ ಕಾಲೇಜಲ್ಲಿ ಏನು ಹೇಳ್ಕೊಡ್ತಾರೆ, ನಿಮ್ಮ ಕಾಲೇಜಲ್ಲೂ ಕೆಲವು ಕೋಚಿಂಗ್ಸ್ ಇರುತ್ತೆ, ಅದರಲ್ಲಿ ಅದನ್ನು ಮ್ಯಾನೇಜ್ ಮಾಡಿಕೊಂಡು ನೀವು ಕೂಡ ಕಲಿತೀರಿ ಅಂತಂದರೆ ಅವ್ರಿಗೂ ಕೂಡ ನಾನು ಏನು ಹೇಳ್ಬೇಕು ಅದನ್ನು ಹೇಳ್ತೀನಿ. ಅದನ್ನು ಬಿಟ್ಟು ಇನ್ನೊಂದು ಚಾಯ್ಸ್ ಏನಂತ ಅಂದರೆ, ಯಾರ್ಯಾರು ಲಕ್ಷ್ಯ KCT ಬ್ಯಾಚ್ ತೊಗೊಂಡಿಲ್ಲ ಅವರು ಸಾರ್ಥಕ್ KCT ಫಾಸ್ಟ್ ಟ್ರ್ಯಾಕ್ ಬ್ಯಾಚ್ ಏನು ಬರ್ತಿದೆ ಅದನ್ನು ತೊಗೊಂಡ್ರು ಕೂಡ ನಾನು ಏನೆಲ್ಲ ಹೇಳ್ತೀನಿ ಮಕ್ಕಳ, ನಿಮಗೆ ಪ್ಲ್ಯಾನ್ ಅದೆಲ್ಲ ಅದರಲ್ಲಿ ಕವರ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಸಾರ್ಥಕ್ KCT ಫಾಸ್ಟ್ ಟ್ರ್ಯಾಕ್ ಬ್ಯಾಚಲ್ಲಿ ನಾನು ಈಗ ಏನು ನಿಮ್ಮ ಸ್ಟ್ರಾಟಜಿ ಹೇಳ್ತೀನಿ ಅದೆಲ್ಲ ಸ್ಟ್ರಾಟಜಿ ಕವರ್ ಆಗುತ್ತೆ. ಸರ್ ಹಾಗಾದರೆ ಏನು ಸರ್ ನಿಮ್ಮ ಸ್ಟ್ರಾಟಜಿ? ನೋಡಿ, ಮೊದಲನೇ ಸ್ಟ್ರಾಟಜಿ ಬಂದರು ಮಕ್ಕಳ, ಮೊದಲನೇ ಸ್ಟ್ರಾಟಜಿ ಬಂದು ಸಾಲ್ವ್ ದ PYQs ಆಫ್ ಐ ವೇಟೇಜ್ ಚಾಪ್ಟರ್ಸ್. ಸೊ ನೀವು ಸಪೋಸ್ ಲೆಟ್ ಅಸ್ ಅಸ್ಯೂಮ್ ದಟ್ ನೀವು ನಮ್ಮ ಲಕ್ಷ್ಯ KCTಗೆ ಜಾಯಿನ್ ಆಗಿಲ್ಲ, ನೀವೇ ಸೆಲ್ಫ್ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತೀರಾ ಅಂತಂದರೆ ನಿಮಗೆ ಮೇನಾಗಿ ಸಜೆಷನ್ ಮಾಡೋದು ನಾನು ಏನಂತಂದರೆ, ಐ ವೇಟೇಜ್ ಚಾಪ್ಟರ್ಸ್ ಏನಿದೆ ಅದರಿಂದ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿ. ಸರ್ ಯಾವ್ದಾವುದನ್ನ ಸಾಲ್ವ್ ಮಾಡಬೇಕು? ನೋಡಿ, ನಿಮಗೆ ಕ್ಲಾಸ್ 11th ನಾನು ಹೇಳೋದು ಇಷ್ಟೇ. ಸೊ ಯು ನೀಡ್ ಟು ಹ್ಯಾವ್ ಅ ಥರೋ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇನ್ಇಕ್ವಾಲಿಟಿ ಸ್ಟೂಡೆಂಟ್ಸ್. ಲೀನಿಯರ್ ಇನ್ಇಕ್ವಾಲಿಟೀಸ್ ಮಾತ್ರ ಅಲ್ಲ, ದಿಸ್ ಇನ್ಇಕ್ವಾಲಿಟೀಸ್. ಈ ಇನ್ಇಕ್ವಾಲಿಟೀಸಲ್ಲಿ ನಿಮಗೆ ಡಿಫ್ರೆಂಟ್ ಥಿಂಗ್ಸ್ ಬರ್ತಾ ಹೋಗುತ್ತೆ. ಇದಕ್ಕೇನು ವೆಯ್ಟೇಜ್ ಜಾಸ್ತಿ ಇಲ್ಲ ಆ್ಯಕ್ಚುಲಿ, ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ರಿಮೈನಿಂಗ್ ಸೆಟ್ ಆಫ್ ಪ್ರಾಬ್ಲಮ್ಸ್. ಬೇರೆ ಬೇರೆ ಕಾನ್ಸೆಪ್ಟಲ್ಲೆಲ್ಲ ಬರುತ್ತೆ ಈ ಕಾನ್ಸೆಪ್ಟ್ಸ್, ಇನ್ಇಕ್ವಾಲಿಟಿ ಕಾನ್ಸೆಪ್ಟ್ಸ್. ಇಟ್ ಇಸ್ ಅ ಪ್ರಾಬ್ಲಮ್ ಸಾಲ್ವಿಂಗ್ ಟೂಲ್. ಇದ್ರ ಬಗ್ಗೆ ಐಡಿಯಾ ಇರಬೇಕು. ಓಕೆ, ಮಾಡ್ಯುಲರ್ ಇನ್ಇಕ್ವಾಲಿಟೀಸ್ ಆರ್ ಮಾಡ್ಯುಲಸ್ ಇನ್ಇಕ್ವಾಲಿಟೀಸ್, ಸ್ಕ್ವೇರ್ ರೂಟ್ ಫಂಕ್ಷನ್ಸ್ ಬಂದಾಗ ಇನ್ಇಕ್ವಾಲಿಟೀಸ್ ಹೇಗೆ ತೊಗೋಬೇಕು, ಓಕೆ, ಸೊ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಸ್ ಬಂದಾಗ ಹೇಗೆ ತೊಗೋಬೇಕು, ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಬಂದಾಗ ಏನು ಮಾಡಬೇಕು, ಕಂಪ್ಲೀಟಿಂಗ್ ದ ಸ್ಕ್ವೇರ್ ಫಾರ್ಮ್ ಹೇಗೆ ಮಾಡೋದು, ಓಕೆ, ಇದೆಲ್ಲ ನಿಮಗೆ ಕ್ಲಾರಿಟಿ ಇರಬೇಕು. ಇನ್ಇಕ್ವಾಲಿಟೀಸ್, ಸೊ ವೆವಿಕರ್ ಮೆಥಡ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಹಿಯರ್. ಸೊ ಇನ್ಇಕ್ವಾಲಿಟೀಸ್ ಬಗ್ಗೆ ಕ್ಲಾರಿಟಿ ಇರಬೇಕು. ಅದಾದಮೇಲೆ ನಿಮಗೆ ಗೊತ್ತಾಗಬೇಕಾಗಿರೋದು ಟ್ರಿಗ್ನೋಮೆಟ್ರಿ ಬಗ್ಗೆ. ಸೊ ಟ್ರಿಗ್ನೋಮೆಟ್ರಿ ಮಕ್ಕಳ ಎಲ್ಲಾನು ಮುಗಿಸಿ ಆದಷ್ಟು ಏನೇನಿದೆ ಎಲ್ಲಾನು ಕಂಪ್ಲೀಟ್ ಮಾಡ್ತಾ ಬನ್ನಿ.
ಓಕೆ, ಸೊ ಏನೇನು ಫಾರ್ಮುಲಾ ಇದೆ ಅದ್ರ ಬೇಸ್ ಮೇಲೆ ಏನೇನು ಪ್ರಾಬ್ಲಮ್ಸ್ಗಳಿದೆ, ಪ್ಲೀಸ್ ಡೂ ಆಲ್ ದೋಸ್ ಥಿಂಗ್ಸ್. ಅಷ್ಟೇ ಅಲ್ಲ, ಇದ್ರ ಜೊತೆ ITF ಕೂಡ ನೀಟಾಗಿ ಕಲ್ತ್ಕೊಳ್ಳಿ. ಪ್ಲೀಸ್ ಲರ್ನ್ ದಿ ITF ಮೀನ್ಸ್ ಪ್ರಾಕ್ಟೀಸ್ ದ ITF ಪ್ರಾಬ್ಲಮ್ಸ್ ಪ್ರಾಪರ್ಲಿ. ತುಂಬಾ ಇಂಪಾರ್ಟೆಂಟ್. ಡೊಮೇನ್ ರೇಂಜಿಂದ ಹಿಡಿದು ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ. ಇಷ್ಟು ಕೂಡ ಬೇಸಿಕ್ಸ್, ನಿಮ್ಗೆ ಎಷ್ಟು ಕೂಡ ಬೇಸಿಕ್ಸ್. ಇದ್ರ ಜೊತೆಗೆ ನೆಕ್ಸ್ಟ್ ಬರೋದು ಫಂಕ್ಷನ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಈ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಏನಿದೆ, ಎಕ್ಸ್ಪೆಷಲಿ ಫಂಕ್ಷನ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಲ್ಲಿ ಎಕ್ಸ್ಪೆಷಲಿ ನಿಮಗೆ ಬೇಕಾಗಿರೋದು ಫಂಕ್ಷನ್ಸ್. ಈ ಫಂಕ್ಷನ್ಸ್ ಬಗ್ಗೆ ಅಟ್ಮೋಸ್ಟ್ ಕ್ಲಾರಿಟಿ ಇರಬೇಕು. ಸೊ ಯಾವ್ಯಾವ ಫಂಕ್ಷನ್ಸ್ ಇದೆ, ಸ್ಕ್ವೇರ್ಡ್ ಫಂಕ್ಷನ್ ಅಂದರೆ ಎಕ್ಸ್ ಸ್ಕ್ವೇರ್ ಫಂಕ್ಷನ್ ಬಂದಾಗ, ಮಾಡ್ಯುಲಸ್ ಫಂಕ್ಷನ್ ಬಂದಾಗ, ಓಕೆ ಎಕ್ಸ್ ಕ್ಯೂಬ್ ಬಂದಾಗ ಏನಾಗುತ್ತೆ, ಓಕೆ ಸಿಗ್ನಮ್ ಫಂಕ್ಷನ್ ಬಂದಾಗ ಏನಾಗುತ್ತೆ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಬಂದಾಗ ಏನಾಗುತ್ತೆ, ಅದರದ್ದು ಪ್ರಾಪರ್ಟೀಸ್ ಏನು. ಸೊ ಈ ವಿಷಯ ಎಲ್ಲ ನಿಮಗೆ ಕ್ಲಾರಿಟಿ ಇರಬೇಕು. ಸೊ ಆಲ್ ದೀಸ್ ಥಿಂಗ್ಸ್ ಶುಡ್ ಬಿ ನೋನ್ ಟು ಯು ಆಲ್. ಇದೆಲ್ಲ ಕಲೀಲೇಬೇಕು ಬಿಗಿನಿಂಗಲ್ಲಿ. ನಾನು ಹೇಳ್ತಾ ಇರೋದು ಯಾರಿಗೆ ಏನು ಗೊತ್ತಿಲ್ಲ ಅವರು ಕೂಡ ಈಗ ಇದನ್ನ ಪ್ರಿಪರೇಷನ್ಸ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ, ಸಪೋಸ್ ಇಫ್ ಯು ವಾಂಟ್ ಟು ಗೆಟ್ ಮಾರ್ಕ್ಸ್ ಯು ನೀಡ್ ಟು ಹ್ಯಾವ್ ಸಮ್ ನಾಲೆಡ್ಜ್. ನಾಲೆಡ್ಜ್ ಇಲ್ಲದೆ ಯಾರು ಏನು ಮಾಡೋದಕ್ಕಾಗಲ್ಲ. ಸೊ ಡೈರೆಕ್ಟಾಗಿ ಅನ್ಕೋಬೇಡಿ KCT ಎಕ್ಸಾಮ್ಸ್ನ ನಾನು ಲಾಸ್ಟ್ ಇಯರ್ ಒಂದು ಬೋರ್ಡ್ ಎಕ್ಸಾಮ್ಸ್ ಮುಗಿದು ಕಡೆ ತಿಂಗಳಲ್ಲಿ ಓದ್ಕೊಳ್ತೀನಿ ಅನ್ನೋ ನಂಬಿಕೆ ಅದೆಲ್ಲ ಬಿಟ್ಬಿಡಿ ಮಕ್ಕಳ. ಇಟ್ ಇಸ್ ನಾಟ್ ಪಾಸಿಬಲ್. ಈವನ್ ಐ ಆಮ್ ಟೆಲಿಂಗ್, ಬೋರ್ಡ್ ಎಕ್ಸಾಮ್ಸಲ್ಲಿ 98, 99, 100 ತೊಗೊಂಡಿರ್ತಾರೆ. ಅವರು KCT ಎಕ್ಸಾಮ್ಸ್ನ ಸಾಲ್ವೇ ಮಾಡಿಲ್ಲ ಅಂತಂದ್ರೂ ಕೂಡ ಅವ್ರಿಗೆ ತಗೊಳಕ್ ಸಾಧ್ಯ ಇರೋದು ಮಾರ್ಕ್ಸ್ ಎಷ್ಟಂದ್ರೆ 12 to 15 ಮಾರ್ಕ್ಸ್ ಔಟ್ ಆಫ್ 60 ಇನ್ ಅ ಸಬ್ಜೆಕ್ಟ್. ಅವ್ರು KCT ಎಕ್ಸಾಮ್ಸ್ಗೆ ಪ್ರಿಪರೇಷನ್ಸ್ ಮಾಡಿಲ್ಲ, ಬೋರ್ಡ್ ಎಕ್ಸಾಮ್ಸ್ ಮಾತ್ರ ಪ್ರಿಪರೇಷನ್ಸ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ರೆ, ಓಕೆ ಅದು ಮಾಡ್ಕೊಂಡ್ಬಿಟ್ರೆ ಸಾಕು ಅಂತ ಅನ್ಕೊಂಡಿದ್ರೆ ಆಗಲ್ಲ. ನಿಮಗೆ 15 ಮಾರ್ಕ್ಸ್ ಮ್ಯಾಕ್ಸಿಮಮ್ ಸಿಗ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಸಿಗಲ್ಲ. ಆಸ್ಕ್ ಯುವರ್ ಸೀನಿಯರ್ಸ್ ಇಫ್ ಯು ವಾಂಟ್. ಅವ್ರು MCQs ಸಾಲ್ವ್ ಮಾಡಿಲ್ಲ, ಜಸ್ಟ್ ಬೋರ್ಡ್ ಎಕ್ಸಾಮ್ಸ್ ಪ್ರಿಪರೇಷನ್ಸ್ ಮಾಡ್ಕೊಂಡು ಹೋಗಿದ್ದೀನಿ ಅಂತಂದ್ರೆ ಗೆಸ್ ಮಾಡಿರ್ತಾರೆ ಅಷ್ಟೇ, ಅವ್ರಿಗೆ ಯಾವುದೋ ಆನ್ಸರ್ಸ್ ಪರ್ಫೆಕ್ಟ್ ಆಗಿರೋದಿಲ್ಲ. ಸೊ ಅದರಿಂದ ನೀವು ಈಗಲಿಂದನೇ ಪ್ರಿಪರೇಷನ್ಸ್ ಅಟ್ಲೀಸ್ಟ್ ಶುರು ಮಾಡಬೇಕು. ಇಫ್ ಯು ವಾಂಟ್ ಟು ಗೆಟ್ ಅ ಬಿಟ್ ಆಫ್ ರ್ಯಾಂಕ್, ಒಂದು ಮಿನಿಮಮ್ ರ್ಯಾಂಕ್ ಆದರೂ ಸಿಗಬೇಕು. ಒಂದು 20,000, 10,000 ರ್ಯಾಂಕ್ ಶುರು ಮಾಡಬೇಕು ವಿತೌಟ್ ಟೇಕಿಂಗ್ ಅವರ್ ಬ್ಯಾಚ್. ನಾನು ಹೇಳ್ತಿರೋದು ಇದು ಬ್ಯಾಚ್ ತಗೊಳ್ಳದೆ ಮಾಡಿದ್ರೆ. ಓಕೆ, ನಮ್ಮ ಬ್ಯಾಚ್ ತಗೊಂಡ್ರೆ ಅಂದರೆ ಸಾರ್ಥಕ್ KCT ಫಾಸ್ಟಾಗಿ ಬ್ಯಾಚ್ ತಗೊಂಡ್ರೆ ಇದೆಲ್ಲ ಕವರ್ ಆಗುತ್ತೆ. ನಾವೇ ಎಲ್ಲರೂ ಕವರ್ ಮಾಡ್ತಾ ಹೋಗ್ತೀವಿ. ನಿಮ್ಗೆ ಏನು ಮಾಡಬೇಕು ಅನ್ನೋದು ಕೂಡ ನಾವು ಹೇಳ್ಕೊಡ್ತಾ ಹೋಗ್ತೀವಿ, ಎಷ್ಟು ಕಲಿಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತಾ ಹೋಗ್ತೀವಿ. ಓಕೆ, ಸೊ ಅಷ್ಟೇ ಅಲ್ಲ, ಈ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಆದಮೇಲೆ ನಿಮಗೆ ಬೇಕಾಗಿರೋದು, ಓಕೆ ಸೊ ನಿಮಗೆ ಬೇಕಾಗಿರೋದು 4ನೇದು ಯಾವುದು ಅಂತಂದರೆ, ಸೊ ಲೆಟ್ ಮೀ ರೈಟ್ ಹಿಯರ್. ಸೊ ದ ಫೋರ್ತ್ ಥಿಂಗ್ ಇಸ್ ನಥಿಂಗ್ ಬಟ್, ಸೊ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಆಯಿತು. ಅದಾದಮೇಲೆ ನಮಗೆ ಬೇಕಾಗಿರೋದು ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಸ್. ಓಕೆ, ಲಿಮಿಟ್ಸ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಲಿಮಿಟ್ಸ್ ಅಲ್ಲಿ ಗೊತ್ತಾಗಬೇಕಾದ್ರೆ ಅದು ಎಲ್ಹಾಸ್ಪಿಟಲ್ಸ್ ರೂಲ್. ಓಕೆ, ಲಿಮಿಟ್ಸ್. ನೆಕ್ಸ್ಟ್ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ. ಲಿಮಿಟ್ಸ್, ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ. ಲಿಮಿಟ್ಸ್, ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ. ಸೊ ಈ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು, ಲಿಮಿಟ್ಸ್, ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ. ಓಕೆ, ನೆಕ್ಸ್ಟ್ ಮೆಥಡ್ಸ್ ಆಫ್ ಡಿಫರೆನ್ಸಿಯೇಷನ್, ಆರ್ ಲೆಟ್ ಮಿ ಟೇಕ್ ಇಟ್ ಆಸ್ ಡಿಫರೆನ್ಸಿಯೇಷನ್ ಅಂತ ತಗೋಣ. ಸೊ ಡಿಫರೆನ್ಷಿಯಬಿಲಿಟಿ ಬೇರೆ, ಡಿಫರೆನ್ಸಿಯೇಷನ್ ಬೇರೆ. ಓಕೆ, ಡಿಫರೆನ್ಷಿಯಬಿಲಿಟಿ ಬೇರೆ, ಡಿಫರೆನ್ಸಿಯೇಷನ್ ಬೇರೆ. ಸೊ ನೆಕ್ಸ್ಟ್ 6th ಥಿಂಗ್ ಇಸ್ ಇಂಟಿಗ್ರೇಷನ್ ಕ್ಲಾರಿಟಿ ಇರಬೇಕು. ಇಂಟಿಗ್ರೇಷನ್ ಇದರಲ್ಲಿ ಇಷ್ಟನ್ನ ಮುಗಿಸ್ಬೇಕು. ಓಕೆ, ದೆನ್ ಕಮಿಂಗ್ ಟು ದ 7th ಒನ್, ವೆಕ್ಟರ್ಸ್ ಇಸ್ ಅ ಈಸಿ ಟಾಪಿಕ್. ವೆಕ್ಟರ್ಸ್ ಮುಗಿಸ್ಕೊಳ್ಳಿ ಮಕ್ಕಳ. ವೆಕ್ಟರ್ಸ್ ತುಂಬಾನೇ ಈಸಿ ಟಾಪಿಕ್ ಇದೆ. ಸೊ ಇದಾದ್ಮೇಲೆ ನಿಮ್ಗೆಲ್ಲ ಈಸಿ ಟಾಪಿಕ್ ವೆಕ್ಟರ್ಸ್ ಇರುತ್ತೆ. ಮತ್ತೆ ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಆರ್ ಆಲ್ಸೋ ಕ್ವೈಟ್ ಈಸಿ. ಪ್ರಾಪರ್ಟೀಸ್ ಮೇಲೆ ಪ್ರಾಬ್ಲಮ್ಸ್ ಬರೋಲ್ಲ. ಸೊ ಪ್ರಾಪರ್ಟೀಸ್ ಮೇಲೆ ಪ್ರಾಬ್ಲಮ್ಸ್ ಬರಲ್ಲ, ನೆನಪಿರ್ಲಿ. ಸುಮ್ಮನೆ ಅದನ್ನು ಕಲಿಯೋದಕ್ಕೇನು ಹೋಗಬೇಡಿ. ಓಕೆ, ದೇ ಶುಡ್ ನಾಟ್ ಆಸ್ಕ್ ಎನಿ ಪ್ರಾಬ್ಲಮ್ಸ್ ಆನ್ ಪ್ರಾಪರ್ಟೀಸ್. ಓಕೆ, ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಕಲ್ತ್ಕೊಳ್ಳಿ. ಸೊ ಇಷ್ಟು ಚಾಪ್ಟರ್ಸ್ಗಳನ್ನ ಮುಗಿಸ್ಕೊಳ್ಳೋ ಜೊತೆ, ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಕವರ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್, ಬಿಕಾಸ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಕೂಡ ಖಂಡಿತ ಈಸಿ ಇರುತ್ತೆ. ಸೊ ಅಟ್ಲೀಸ್ಟ್ ಈ 9 ಚಾಪ್ಟರ್ಸ್ಗಳನ್ನ 9ಅಲ್ಲಿ ಇದನ್ನು ಬಿಟ್ಬಿಡಿ, ಇನ್ನು ಉಳಿದಿರೋ 8 ಅಂತ ಅನ್ಕೊಳ್ಳಿ. ಓಕೆ, ಪರ್ ಮಂತ್ 2 ಚಾಪ್ಟರ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಬನ್ನಿ. ಪರ್ ಮಂತ್ 2 ಚಾಪ್ಟರ್ಸ್. ಕೆಲವು ಟೈಮಲ್ಲಿ ಈಸಿ, ಇದರಲ್ಲ ಜಾಸ್ತಿ ಕ್ವಶನ್ಸ್ ಬರೋದಿಲ್ಲ. ಓಕೆ, ಟೆಕ್ನಾಮೆಟ್ರಿ ITF ಒಂದು 30-40 ಕ್ವಶನ್ಸ್ ಬರ್ಬೋದು ಅಷ್ಟೇ ಇಷ್ಟು ವರ್ಷದಲ್ಲಿ. ಯಾಕಂದ್ರೆ 2 ಕ್ವಶನ್ಸ್ ಅಥವಾ 3 ಕ್ವಶನ್ಸ್ ಮ್ಯಾಕ್ಸಿಮಮ್ ಇನ್ ಅ ಇಯರ್ ದೇ ಆಸ್ಕ್ ಆನ್ ದಿಸ್. ಓಕೆ, ಕಳೆದ 10 ವರ್ಷ ಪೇಪರ್ ತಗೊಳ್ತೀರಾ ಅಂದ್ರೆ ಒಂದು 30 ಕ್ವಶನ್ಸ್ ಸಿಗ್ಬೋದು ಇಲ್ಲಿ. ಓಕೆ, ಅಂಡ್ ನೆಕ್ಸ್ಟ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್, ದೇ ವಿಲ್ ಯೂಶುವಲಿ ಆಸ್ಕ್ 6 ಕ್ವಶನ್ಸ್. ಇಲ್ಲೊಂದು 60 to 70 ಕ್ವಶನ್ ಸಿಗುತ್ತೆ. ಓಕೆ, ಕಮಿಂಗ್ ಟು ದಿಸ್ ಲಿಮಿಟ್ಸ್, ಕಂಟಿನ್ಯೂಟಿ, ಡಿಫರೆನ್ಷಿಯಬಿಲಿಟಿ, ಈ 3 ಟಾಪಿಕ್ ಇಂದ ಒಂದೊಂದು ಕ್ವಶನ್ ಬರುತ್ತೆ. ಸೊ 3 ಮಾರ್ಕ್ಸ್ ಕವರ್ ಆಯ್ತು. ಡಿಫರೆನ್ಸಿಯೇಷನ್ ಒಂದು 3 ಮಾರ್ಕ್ಸ್ ಕವರ್ ಆಗುತ್ತೆ. ಓಕೆ, ಇಂಟಿಗ್ರೇಷನ್ 6 to 7 ಕ್ವಶನ್ಸ್ ಕೇಳ್ತಾರೆ. ಇದರಲ್ಲಿ ಜಾಸ್ತಿ ವೇಟೇಜಸ್, ಸ್ಪೆಂಡ್ ಮೋರ್ ಟೈಮ್ ಆನ್ ಇಟ್. ಅಂಡ್ ಇದರಲ್ಲಿ ಮಕ್ಕಳ NCERT ಪ್ರಾಬ್ಲಮ್ಸ್ಗಳನ್ನ ಕೂಡ ದಯವಿಟ್ಟು ಸಾಲ್ವ್ ಮಾಡಿ. ಇಂಟಿಗ್ರೇಷನ್ ಅಲ್ಲಿ ಸಾಲ್ವಿಂಗ್ ಆಲ್ NCERT ಪ್ರಾಬ್ಲಮ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವೆರಿ 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 ಇಂಪಾರ್ಟೆಂಟ್. ಇಫ್ ಪಾಸಿಬಲ್ ಟ್ರೈ ಟು ಸಾಲ್ವ್ ದ ಮಿಸಲೇನಿಯಸ್ ಆಲ್ಸೋ. ಓಕೆ, ಸೊ ಇಲ್ಲ ಅಂತಂದ್ರೂ ಪರವಾಗಿಲ್ಲ, 7.10 ತನಕ ಏನಿದೆ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ದಯವಿಟ್ಟು ಸಾಲ್ವ್ ಮಾಡಿ. ಅಂಡ್ ದೆನ್ ಕಮಿಂಗ್ ಟು ವೆಕ್ಟರ್ಸ್, ಪ್ರತಿ ವರ್ಷ 3 to 4 ಕ್ವಶನ್ ಬರುತ್ತೆ. ಪ್ಲೀಸ್ ಸಾಲ್ವ್ ದ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಅಂಡ್ ದೆನ್ ಕಮಿಂಗ್ ಟು ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್, ಕ್ವೈಟ್ ಈಸಿ. 2 to 6 ಕ್ವಶನ್ಸ್ ಬರ್ಬೋದು. ಓಕೆ, ಸೊ ಡಿಫರೆನ್ಷಿಯಲ್ ಇಕ್ವೇಷನ್ಸ್ 3 ಅಥವಾ 4 ಕ್ವಶನ್ಸ್ ಬರುತ್ತೆ ಪ್ರತಿ ವರ್ಷ.
ಓಕೆ, ಇಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಬೇಕು. ಇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟಿಂಗ್ ಯು ನೀಡ್ ಟು ಸ್ಟಾರ್ಟ್ ವಿತ್. ಯಾಕೆ ಇದನ್ನು ಮಾಡಬೇಕಂತಂದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಯಾವ ರೀತಿ ಕ್ವಶನ್ಸ್ಗಳನ್ನ ಕೇಳ್ಬೋದು ಅಂತ. ಸೊ ಈ ಕ್ಲಾರಿಟಿ ಮುಖ್ಯ ಮಕ್ಕಳ ನಿಮಗೆ, ಯಾಕಂದ್ರೆ ದ ಪ್ಯಾಟರ್ನ್ ದೇ ಆಸ್ಕ್ ಯು ನೀಡ್ ಟು ನೋ ಇಟ್. ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ರೆಫರ್ ಮಾಡೋದೇ ಅದೇ ಕಾರಣಕ್ಕೆ. ನೀವೀಗ ಬೋರ್ಡ್ ಎಕ್ಸಾಮ್ಸ್ ಪ್ರಿಪರೇಷನ್ಸ್ ಮಾಡ್ಕೋಬೇಕಾದ್ರೂ ನೋಡ್ತೀರಲ್ವಾ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತ. ಅದೇ ರೀತಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಅಷ್ಟೇ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಸ್ಟ್ ಆ್ಯಂಡ್ ಶುಡ್ ನೋಡಬೇಕು. ಸೊ ಅದೇ ಪ್ಯಾಟರ್ನ್ ಮೇಲೆ ಕ್ವಶನ್ಸ್ಗಳು ಕೂಡ ಬರೋದು. ಸೊ ಇದಾದ್ಮೇಲೆ ಏನು ಮಾಡಬೇಕು, ಇದಾದ್ಮೇಲೆ ನೋಡಿ ಎಕ್ಸಾಂಪ್ಲರ್ ಬುಕ್ ಪ್ರಾಬ್ಲಮ್ಸ್ಗಳನ್ನ ಖಂಡಿತ ಸಾಲ್ವ್ ಮಾಡಬೇಕು. ಯಾಕಂದ್ರೆ ಡೈರೆಕ್ಟ್ ಪ್ರಾಬ್ಲಮ್ಸ್ ವಿಲ್ ಬಿ ಆಸ್ಕ್ಡ್ ಫ್ರಮ್ ಎಕ್ಸಾಂಪ್ಲರ್ ಬುಕ್ಸ್. ಓಕೆ, ಡೈರೆಕ್ಟ್ ಪ್ರಾಬ್ಲಮ್ಸ್, ಡೈರೆಕ್ಟ್ ಅಲ್ಲಿರೋ ಪ್ರಾಬ್ಲಮ್ಸ್ಗಳನ್ನ ಕೇಳೋದು ಜಾಸ್ತಿ. ಡೈರೆಕ್ಟ್ ಪ್ರಾಬ್ಲಮ್ಸ್ ಫ್ರಮ್ NCERT ಎಕ್ಸಾಂಪ್ಲರ್ಸ್ ವಿಲ್ ಬಿ ಗಿವನ್ ಫ್ರಮ್ NCERT ಎಕ್ಸಾಂಪ್ಲರ್ ಬುಕ್ಸ್. ಫ್ರಮ್ NCERT ಎಕ್ಸಾಂಪ್ಲರ್ ಬುಕ್ಸ್ ವಿಲ್ ಬಿ ಗಿವನ್. ಎಕ್ಸಾಂಪ್ಲರ್ ಬುಕ್ಸ್ ವಿಲ್ ಬಿ ಗಿವನ್. ಸೊ ಡೈರೆಕ್ಟ್ ಪ್ರಾಬ್ಲಮ್ಸ್ ಕೊಡ್ತಾರೆ, ನೋ ಡೌಟ್ ಇನ್ ಇಟ್. ಏನೂ ಡೌಟ್ ಇಲ್ಲ ಮಕ್ಕಳ. ತುಂಬ ಕ್ವಶನ್ಸ್ಗಳು ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿ ಎಕ್ಸಾಂಪ್ಲರ್ ಬುಕ್ ಪ್ರಾಬ್ಲಮ್ಸ್ಗಳನ್ನ ನೋಡಿ ಕಂಪೇರ್ ಮಾಡಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆ ಸರ್, ಯು ಆರ್ ರೈಟ್, ವಾಟ್ ಯು ಆರ್ ಟೆಲಿಂಗ್ ಇಸ್ 100% ರೈಟ್. ಎಕ್ಸಾಂಪ್ಲರ್ ಬುಕ್ ಪ್ರಾಬ್ಲಮ್ಸ್ಗಳನ್ನ ಡೈರೆಕ್ಟ್ ಆಗಿ ನಮಗೆ ಪ್ರೀವಿಯಸ್ ಇಯರ್ಲಿ ಕೊಟ್ಟಿದ್ದಾರೆ. ಸೊ ಅದರಿಂದ ಮಕ್ಕಳ ಹೇಳೋದು, ಸೊ ಪ್ಲೀಸ್ ರಿಫರ್ ಯುವರ್ ಎಕ್ಸಾಂಪ್ಲರ್ ಬುಕ್ ಪ್ರಾಬ್ಲಮ್ಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಾ? ಇದು ಎರಡನೇ ಕೆಲಸ ಮಾಡಬೇಕು. ಮೂರನೇ ಕೆಲಸ ಏನು? ವಾಟ್ ಇಸ್ ದ ಥರ್ಡ್ ಥಿಂಗ್ ಯು ನೀಡ್ ಟು ಡೂ? ಯು ಕ್ಯಾನ್ ಕನ್ಸಿಡರ್ ಸಾರ್ಥಕ್ KCET ಫಾಸ್ಟ್ ಟ್ರ್ಯಾಕ್. ಯಾಕಂದ್ರೆ ನೋಡಿ ಯಾವಾಗಲೂ ಕೂಡ ಅಷ್ಟೇ, ಯಾವುದೇ ಒಬ್ಬ ಸ್ಟೂಡೆಂಟ್ಗಾಗಲಿ ಸೊ ಅವ್ರಿಗೆ ಸೆಲ್ಫ್ ಡಿಟರ್ಮಿನೇಷನ್ ಇದ್ರೆ ಯಾರು ಅವ್ರನ್ನ ಪುಷ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ದೆರ್ ಆರ್ ಮೆನಿ ಸ್ಟೂಡೆಂಟ್ಸ್ ಇದುವರೆಗೂ ಅವ್ರು ಸ್ಟಾರ್ಟೇ ಮಾಡಿರೋದಿಲ್ಲ, ಯಾಕಂದ್ರೆ ಅವ್ರಿಗೆ ಡಿಟರ್ಮಿನೇಷನ್ ಕಡಿಮೆ ಇರುತ್ತೆ. ಬಟ್ ಈಗ ಅಕ್ಕಪಕ್ಕ ಇರೋರೆಲ್ಲ ಓದಕ್ಕೆ ಶುರು ಮಾಡಿರ್ತಾರೆ. ಈಗ ನಾನು ಓದಬೇಕು ಅಂತ ಅನ್ಕೊಂಡಿರ್ತಾರೆ ತುಂಬ ಜನ ಮಕ್ಕಳುಗಳು, ಬಟ್ ಅವ್ರಿಗೆ ವೇ ಗೊತ್ತಾಗ್ತಿರಲ್ಲ. ಸೊ ಅಂಥ ಮಕ್ಳಿಗೆ ನಾನು ಹೇಳೋದು ಸಾರ್ಥಕ್ KCET ಫಾಸ್ಟ್ ಟ್ರ್ಯಾಕ್ ವಿಲ್ ಬಿ ಗುಡ್, ವೆರಿ ಗುಡ್ ಟೂಲ್. ಯಾಕಂದರೆ ಮಕ್ಕಳ ಇದರಲ್ಲಿ ಬೇಸಿಕ್ಸಿಂದನೂ ಹಿಡಿದು ನಿಮಗೆ ಟಾಪ್ ಲೆವೆಲ್ ಪ್ರಾಬ್ಲಮ್ಸ್ಗಳನ್ನ ಮಾಡ್ತಾ ನಿಮಗೆ ಪ್ರತಿ ಚಾಪ್ಟರ್ಗೂ ಕೂಡ ಒಂದು ಲೈವ್ ಸೆಷನಲ್ಲಿ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿಸ್ತಾ ಹೋಗ್ತೀವಿ. ಓಕೆ, ವಿ ವಿಲ್ ಟೆಲ್ ಯು ದ ಟ್ರಿಕ್ಸ್ ಇವನ್ ಇನ್ ದ ಕ್ಲಾಸಸ್. ರೆಗ್ಯುಲರ್ ಕ್ಲಾಸಸಲ್ಲಿ ಕೂಡ ನಿಮಗೆ ಟ್ರಿಕ್ಸ್ ಎಲ್ಲ ಹೇಳಿರ್ತೀವಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ನಿಮಗೆ ಡಿಸ್ಕಷನ್ಸ್ ಮಾಡ್ತಾ ಬಂದಾಗ ಓಕೆ, ಸೊ ಯು ವಿಲ್ ಬಿ ಗೆಟಿಂಗ್ ಟು ನೋ, ಯು ಕ್ಯಾನ್ ಆಸ್ಕ್ ದ ಕ್ವಶನ್ಸ್ ದೇರ್ ಆ್ಯಂಡ್ ದೆನ್ ಇಟ್ ಸೆಲ್ಫ್. ಓಕೆ, ಸೊ ಆ್ಯಂಡ್ ದೆನ್ ಯು ಕ್ಯಾನ್ ಗೆಟ್ ದ ಕ್ಲಾರಿಟಿ. ಆ್ಯಂಡ್ ಒಂದು ಮಿನಿಟ್ ಟೈಮಲ್ಲಿ ನೀವು ಅದನ್ನು ಸಾಲ್ವ್ ಮಾಡೋದು ಹೇಗೆ ಅನ್ನೋದು ಕೂಡ ನಾವು ಹೇಳ್ಕೊಡ್ತಾ ಬರ್ತೀವಿ. ಆ್ಯಂಡ್ ಡಿಫ್ರೆಂಟ್ ಸ್ಟ್ರಾಟಜೀಸ್, ಯಾವ ರೀತಿ ಕ್ವಶನ್ಸ್ ಬರುತ್ತೆ, ಎಷ್ಟು ಕ್ವಶನ್ಸ್ಗಳು ವಿತಿನ್ 20 ಸೆಕೆಂಡ್ಸ್ ಸಾಲ್ವ್ ಮಾಡ್ಬೋದು, ಎಷ್ಟು ಕ್ವಶನ್ಸ್ಗಳನ್ನ ವಿತಿನ್ 45 ಸೆಕೆಂಡ್ಸ್ ಸಾಲ್ವ್ ಮಾಡ್ಬೋದು, ಎಷ್ಟು ಕ್ವಶನ್ಸ್ ಅಬೌವ್ 1 ಮಿನಿಟ್ ಬೇಕಾಗುತ್ತೆ, ಈ ಎಲ್ಲ ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ. ಓಕೆ, ಆ್ಯಂಡ್ ಯಾವ ರೀತಿ ಅಟೆಂಡ್ ಮಾಡಬೇಕು ಕ್ವಶನ್ಸ್ಗಳನ್ನ, ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಟೋಲ್ಡ್. ಸೊ ಇದರಲ್ಲಿ ಪ್ರತಿಯೊಂದು ಪ್ರಾಬ್ಲಮ್ಸ್ಗಳನ್ನ ಎಸ್ಪೆಷಲಿ ಮ್ಯಾಥಮೆಟಿಕ್ಸಲ್ಲಿ ಡೀಟೇಲ್ಡ್ ಎಕ್ಸ್ಪ್ಲೇಷನ್ಸ್ ಇರುತ್ತೆ. ಅಷ್ಟೇ ಅಲ್ಲ, KCETಗೆ ಬಂದಾಗ ಡೀಟೇಲ್ಡ್ ಎಕ್ಸ್ಪ್ಲೇಷನ್ ಬಿಕಾಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ ಫಸ್ಟ್. ಆ್ಯಂಡ್ ದೆನ್ ನೆಕ್ಸ್ಟು ಹೇಳ್ಕೊಡ್ತೀನಿ ನಾನು KCETಗೆ ಯಾವೆಲ್ಲ ಸ್ಟೆಪ್ಸ್ಗಳನ್ನ ಸ್ಕಿಪ್ ಮಾಡ್ಬೋದು, ಯಾವೆಲ್ಲ ಸ್ಟೆಪ್ಸ್ಗಳನ್ನ ಸ್ಕಿಪ್ ಮಾಡಿದ್ರೆ ನಿಮಗೆ ಫಾಸ್ಟಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಅದಕ್ಕೆ ನೀವು ಏನೆಲ್ಲ ಪ್ರಾಕ್ಟೀಸ್ ಮಾಡಬೇಕು, ಈ ಇಷ್ಟು ವಿಷಯಗಳನ್ನು ಕೂಡ ನಾನು ಕವರ್ ಮಾಡ್ತಾ ಹೋಗ್ತೀನಿ. Okay, all these things will be done in Sarthak KCET fast track, in especially mathematics class, and obviously in all the other subjects also they will do it. Okay, so ಅದರಿಂದ ನಾನು ಹೇಳ್ತಾ ಇರೋದು, ಸೊ ನೀವು ಸೆಲ್ಫ್ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತೀರಾ ಅಂದ್ರೆ ದಟ್ ಈಸ್ ಆಲ್ಸೋ ಫೈನ್. ನಾವು ಫಸ್ಟ್ 2 ಪಾಯಿಂಟ್ಸ್ ಏನು ಹೇಳ್ತಾ ಅದನ್ನು ಕನ್ಸಿಡರೇಷನ್ ತೊಗೋಬೋದು. ಇಲ್ಲ ಅಂತಂದರೆ ನಿಮಗೆ ಆಗಲ್ಲ ಸರ್, ನನಗೆ ಯಾರಾದರೂ ಒಬ್ರು ಗೈಡ್ ಮಾಡೋರು ಬೇಕಂತಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಎಕ್ಸ್ಪ್ಲೋರ್ ದಿ ಸಾರ್ಥಕ್ KCET ಫಾಸ್ಟ್ ಟ್ರ್ಯಾಕ್ ಬ್ಯಾಚ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಆ್ಯಂಡ್ ನೆಕ್ಸ್ಟ್ ಮಕ್ಕಳ ನಿಮಗೆ ರೀಕಾಲ್. ಸರ್ ನಾನು ನೋಡೋಣ ಸರ್, ಐ ವಿಲ್ ಡಿಸೈಡ್ ಇಟ್, ಲೆಟ್ ಮೀ ಸ್ಟಾರ್ಟ್ ದ ಪ್ರಿಪ್ರೇಷನ್ಸ್ ನಾವು ಅಂತ ಹೇಳಿ ನೀವು ಫಸ್ಟ್ 2 ಪಾಯಿಂಟ್ಸ್ ಕನ್ಸಿಡರ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಇಲ್ಲ ಸರ್ ನಾನು ಸಾರ್ಥಕ್ KCET ಫಾಸ್ಟ್ ಟ್ರ್ಯಾಕ್ ತೊಗೊಳ್ತೀನಿ ಸರ್ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. ಐದರ್ ಒನ್ ಆಫ್ ದ 2 ಡಿಸಿಷನ್ಸ್, ಇಲ್ಲ ನಾನೇ ಪ್ರಿಪ್ರೇಷನ್ಸ್ ಮಾಡ್ತೀನಿ, ಇಲ್ಲ ಸಾರ್ಥಕ್ KCET ಫಾಸ್ಟ್ ಟ್ರ್ಯಾಕ್ ತೊಗೊಳ್ತೀನಿ ಅನ್ನೋರು ಕೂಡ ಈ ಇಷ್ಟು ವಿಷಯಗಳನ್ನು ಕೂಡ ಡೈಲಿ ಮಾಡಲೇಬೇಕು ಮಕ್ಕಳ. ಏನೇ ಸೆಲೆಕ್ಟ್ ಮಾಡಿ, ಐದರ್ ಸೆಲ್ಫ್ ಪ್ರಿಪ್ರೇಷನ್ಸ್ ಆರ್ ಸಾರ್ಥಕ್ KCET ಫಾಸ್ಟ್ ಟ್ರ್ಯಾಕ್, ಎರಡರಲ್ಲಿ ಯಾವುದನ್ನೇ ಮಾಡಿದ್ರು ಕೂಡ ಇಷ್ಟು ವಿಷಯಗಳನ್ನ ಮಾಡಲೇಬೇಕು. ಏನದು? ರೀಕಾಲ್ ಆನ್ ಅ ಡೈಲಿ ಬೇಸಿಸ್. ಡೈಲಿ ಮಕ್ಕಳ ನಿಮ್ಗೆ ಹೇಳ್ತಿದ್ದಂಗೆ ಸೊ ಯು ನೀಡ್ ಟು ರೀಕಾಲ್ ದ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲೆ, differentiation formula, integration formula, and also short notes provided in our batches. Okay, in our batches ಇದನ್ನ ಬೇಕಾದ್ರೆ ಎಕ್ಸ್ಕ್ಲೂಡ್ ಮಾಡಿ, ಯಾಕಂದ್ರೆ ನೀವು ಲಕ್ಷ್ಯ KCET ಸ್ಟೂಡೆಂಟ್ಸ್ ಆಗಿದ್ರು ಕೂಡ ಅಥವಾ ನಮ್ಮ ಸಾರ್ಥಕ್ KCET ಫಾಸ್ಟ್ ಟ್ರ್ಯಾಕ್ ಸ್ಟೂಡೆಂಟ್ಸ್ ಆಗಿದ್ರು ಕೂಡ ಶಾರ್ಟ್ ನೋಟ್ಸ್ ಅನ್ನೋದಿರುತ್ತೆ ಮಕ್ಕಳ, ವಿ ವಿಲ್ ಪ್ರೊವೈಡ್ ಇಟ್ ದೇರ್. ಸೊ ಅದನ್ನು ಇಲ್ಲ ಅಂತಂದ್ರೆ ಕೂಡ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡೋರು ಸಿಗುತ್ತೆ. ಓಕೆ, ಬಟ್ ನಾವು ಕೊಡೋ ಕಂಟೆಂಟ್, ಅವ್ರು ಕೊಡೋ ಕಂಟೆಂಟ್ ನನಗೆ ಗೊತ್ತಿಲ್ಲ ಹೇಗಿರುತ್ತೆ ಅಂತ, ಯಾಕಂದರೆ ಅಲ್ಲಿ ಕೆಲವು ಮೇನ್ಸ್ JEE ಮೇನ್ಸ್ಗೆ ಕೊಟ್ಬಿಟ್ಟಿರ್ತಾರೆ ಕಂಟೆಂಟ್ಸ್, ಸ್ವಲ್ಪ ಜಾಸ್ತಿ ಲೆವೆಲ್ ಇರುತ್ತೆ, ಅಷ್ಟು ಅವಶ್ಯಕತೆ ಇಲ್ಲ KCET ಲೆವೆಲ್ಗೆ. ಸೊ ದಟ್ ಆಲ್ರೆಡಿ ವಿ ಹ್ಯಾವ್ ಗಿವನ್ ಇನ್ ಅವರ್ ಲಕ್ಷ್ಯ KCET ಬ್ಯಾಚ್. ಮತ್ತು ಸಾರ್ಥಕ್ KCET ಫಾಸ್ಟ್ ಟ್ರ್ಯಾಕಲ್ಲಿ ಕೂಡ ಅದನ್ನು ಪ್ರೊವೈಡ್ ಮಾಡ್ತೀವಿ. ಇದನ್ನು ಬಿಟ್ಟು ಈ 3 ಕೆಲಸನೂ ಕೂಡ ನೀವು ಮಾಡಬೇಕು.
ಯಾವ್ದು. So first thing is trigonometric formula, differentiation formula, and then integration formula. All these things three things should be done. I hope this is clear. Okay, ಇದನ್ನ ಮಾಡೋದ್ರಿಂದ ನಿಮಗೆ ಪ್ರಾಬ್ಲಮ್ ಐಡೆಂಟಿಫಿಕೇಶನ್ ಈಸಿ ಆಗ್ತಾ ಹೋಗುತ್ತೆ. ಓಕೆನಾ, ಫೈನ್. ಸೊ ಹಾಗಾದ್ರೆ ನೆಕ್ಸ್ಟ್ ಏನು ಮಾಡಬೇಕು? ಎಸ್, ಥಿಂಗ್ಸ್ ಟು ಬಿ ಡನ್ ಡೈಲಿ. ಎಸ್, ಅದ್ರ ಜೊತೆಗೆ ಇನ್ನೇನು ಕೆಲಸಗಳು ಮಾಡಬೇಕು, ಈ ಎರಡೂ ಕೆಲಸ ಮಾಡಿದ್ಮೇಲೂ ಕೂಡ. ಓಕೆ, ಸಾರ್ಥಕ್ KCET ಫಾಸ್ಟ್ ಟ್ರ್ಯಾಕ್ ತಗೊಂಡ್ರೆ ಇದರಲ್ಲಿ ಕೆಲವು ವಿಷಯಗಳ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವೇ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತೀವಲ್ಲ, ಅದನ್ನ ಮಾಡಿದ್ರೆ ಸಾಕು. ಇಲ್ಲ ಸರ್ ಸೆಲ್ಫ್ ಪ್ರಿಪರೇಷನ್ಸ್ ಮಾಡ್ತೀವಿ ಅನ್ನೋರಿಗೆ, ಮೇಜರ್ ಆಗಿ ಇದು ಸೆಲ್ಫ್ ಪ್ರಿಪರೇಷನ್ಸ್ ಮಾಡ್ತೀವಿ ಅನ್ನೋರಿಗೆ ಮಕ್ಕಳ ಏನಾಗುತ್ತೆ ಅಂತಂದ್ರೆ ಇದರಲ್ಲಿ ಮಿನಿಮಮ್ 5 MCQs ಆರ್ PYQs ಫ್ರಮ್ ಈ ಸಬ್ಜೆಕ್ಟ್ ಆಸ್ ಐ ಟೋಲ್ಡ್ ಅರ್ಲಿಯರ್. ಡೈಲಿ ಬೇಸಿಸ್ ಮೇಲೆ ಇದನ್ನ ಮಾಡ್ಬೇಕು. ನಾನು ಐ ವೈಟೇಜ್ ಮೇಲೆ ಹೇಳಿದೆ ಅಲ್ವಾ, ಅಷ್ಟು ಚಾಪ್ಟರ್ಸ್ ಮೇಲೆ. ಓಕೆ, ಅಷ್ಟು ಐ ವೈಟೇಜ್ ಏನಿದೆ ಅದರಲ್ಲಿ ಯಾವುದೋ ಒಂದು 2 ಚಾಪ್ಟರ್ ತಗೊಳ್ತೀರಾ ಅಂತ ಅನ್ಕೊಳ್ಳಿ. ವಿಲ್ ಸ್ಟಾರ್ಟ್ ವಿತ್ ಟ್ರಿಗ್ನೋಮೆಟ್ರಿ ಅಂಡ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ತಗೊಳ್ಳಿ, 5 MCQsಗಳನ್ನ ಸಾಲ್ವ್ ಮಾಡಿ ಅದು ಅರ್ಥ ಮಾಡ್ಕೊಳ್ಳಿ ಯಾಕೆ ಈ ರೀತಿ ಇದೆ. ಅಂಡ್ ನೆಕ್ಸ್ಟ್ ಡೇ ಹಳೆ ಇನ್ನೊಂದು ದಿನ 5 ಪ್ರಾಬ್ಲಮ್ಸ್ ಏನು ಮಾಡಿರೋದನ್ನ ಮತ್ತೆ ರೀಕಾಲ್ ಮಾಡಿ ಒಂದ್ಸಲ. ಅದ್ರ ಜೊತೆಗೆ ನೆಕ್ಸ್ಟ್ ಬೇರೆ 5 PYQsಗಳನ್ನ ಸಾಲ್ವ್ ಮಾಡಿ. ಈ ತರ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ 5 ಕ್ವಶನ್ಸ್ಗಳನ್ನ 2 ಸಲ ಸಾಲ್ವ್ ಮಾಡ್ದಂಗೆ ಆಗುತ್ತೆ. ಮೂರನೇ ದಿನ ಮಕ್ಕಳ ಮೊದಲನೇ ದಿನ ಏನು ಮಾಡಿದ್ರಿ ಅದನ್ನ ಜಸ್ಟ್ ನೋಡ್ಕೊಂಡು ಬನ್ನಿ ಸ್ಟೆಪ್ಸ್ಗಳನ್ನ. ಓಕೆ, ಎರಡನೇ ದಿನ ಏನು ಮಾಡಿದ್ರಿ ಅದನ್ನ ಒಂದ್ಸಲ ಬರೀರಿ. ಮೂರನೇ ದಿನ ಮತ್ತೆ 5 ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ. 4ನೇ ದಿನಕ್ಕೆ ಬರ್ತೀರಿ. ಫಸ್ಟ್ 3 ಡೇಸ್ ಏನು ಮಾಡಿದ್ರಿ ಮಕ್ಕಳ? ಓಕೆ, ಸೊ 4ನೇ ದಿನ ಸಾಲ್ವ್ ಮಾಡಕ್ಕೆ ಕೂತ್ಕೊಂಡಾಗ ಫಸ್ಟ್ 2 ಡೇಸ್ ಏನಿದೆ ಅದನ್ನ ರೀಕಾಲ್ ಮಾಡಿ, ಜಸ್ಟ್ ಸಿ ಇಟ್ ಏನೇನು ಸ್ಟೆಪ್ಸ್ಗಳಿದೆ ಅಂತ. 3ನೇ ದಿನದ್ದು ಸಾಲ್ವ್ ಮಾಡಿ, 4ನೇ ದಿನದ್ದು ಮತ್ತೆ ಸಾಲ್ವ್ ಮಾಡಿ. 5ನೇ ದಿನಕ್ಕೆ ಏನು ಮಾಡ್ತೀರಿ? 5ನೇ ದಿನಕ್ಕೆ ಫಸ್ಟ್ 3 ಡೇಸ್ ವಾಟ್ ಯು ನೀಡ್ ಟು ಡು, ಯು ನೀಡ್ ಟು ಜಸ್ಟ್ ವಾಚ್ ದ ಸ್ಟೆಪ್ಸ್. 4ನೇ ದಿನದ ಸಾಲ್ವ್ ಮಾಡಿ ಮತ್ತೆ ಇನ್ನೊಂದ್ಸಲ, 5ನೇ ದಿನದ ಇನ್ನೊಂದ್ಸಲ ಸಾಲ್ವ್ ಮಾಡಿ. ಈ ರೀತಿ ಮಾಡ್ಕೊಂಡು ಬನ್ನಿ. ಸೊ ಅರ್ಧ ಗಂಟೆ ಬೇಕಾಗ್ಬೋದು ಕೊಂಡ್ರು ಇಷ್ಟು ಪ್ರೊಸೆಸ್ನ ಮಾಡೋದಕ್ಕೆ. ಒಂದು ಅರ್ಧ ಗಂಟೆ 3/4 ಗಂಟೆ ಬೇಕಾಗ್ಬೋದು ಒಂದೊಂದು ಸಬ್ಜೆಕ್ಟ್ಗೆ. ಸೊ ಇದ್ರ ಮೇಲೆ ಏನಾಗುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ತಲೆಯಲ್ಲಿ ಕೂತ್ಬಿಡುತ್ತೆ. ಓಕೆ, ಈ ರೀತಿ ಅಂತ. ಸರ್ ಏನ್ ಸರ್ ಬೆನಿಫಿಟ್ ಅದರಿಂದ? ಸಿಕ್ಕಾಬಟ್ಟೆ ಬೆನಿಫಿಟ್ ಇದೆ ಮಕ್ಕಳ, ಭಯಾನಕ ಬೆನಿಫಿಟ್ಸ್. ಯಾಕಂತಂದ್ರೆ ಪ್ರತಿ ವರ್ಷ ಕೂಡ ಏನು ಕ್ವಶನ್ಸ್ಗಳು ಬರೋದು ಅದೇ ಪ್ಯಾಟರ್ನ್ ಅಲ್ಲಿ, ನೀವು ನೋಡ್ತಾ ಹೋದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಸೊ ಫಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಬನ್ನಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನೆಕ್ಸ್ಟ್ ಏನ್ ಮಾಡಬೇಕು ಸರ್? ಟಾರ್ಗೆಟಿಂಗ್ ಮೋರ್ MCQs ಅಂಡ್ ಚಾಪ್ಟರ್ಸ್ ವಿತ್ ಮೋರ್ ವೇಟೇಜ್ ಆಸ್ ಐ ಟೋಲ್ಡ್ ಯು ಅರ್ಲಿಯರ್. ಇದ್ರ ಜೊತೆಗೆ ಟೈಮ್ ಇತ್ತು ಅಂತಂದ್ರೆ ಓಕೆ, ಇದನ್ನ ಮಾಡೋದಕ್ಕೆ ಟೈಮ್ ಆಗ್ಬಿಡುತ್ತೆ. ಎಕ್ಸ್ಟ್ರಾ ಟೈಮ್ ಇತ್ತು ಅಂದ್ರೆ ಈ ಕೆಲಸ ಮಾಡಿ. ಇದನ್ನ ಎಲ್ಲಿಂದ ಮಾಡ್ಬೋದು ಸರ್? ಎಕ್ಸಾಂಪ್ಲರ್ ಬುಕ್ಸ್ ಇಂದ ಮಾಡಿ ಮಕ್ಕಳ. ಎಕ್ಸಾಂಪ್ಲರ್ ಬುಕ್ಸ್ ತಗೊಳ್ಳಿ. ಸುಮ್ಮನೆ ಯಾವ್ದಾವ್ದೋ ಬುಕ್ಸ್ಗಳನ್ನ ತಗೊಳ್ತಾ ದುಡ್ಡು ಮತ್ತೆ ಟೈಮ್ ವೇಸ್ಟ್ ಮಾಡಬೇಡಿ ಮಕ್ಕಳ. ಯಾಕಂದ್ರೆ ಮೇಜರ್ ಆಗಿ ಬೇಕಾಗಿರೋದು ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮತ್ತೆ ನಿಮ್ಮ ಎಕ್ಸಾಂಪ್ಲರ್ ಬುಕ್ಸ್. ಇವೆರಡೂ ಚೆನ್ನಾಗಿ ಗೊತ್ತಿದ್ರೆ ಸಾಕು, ಆರಾಮ್ಸೆ KCET ಒಳ್ಳೆ ರ್ಯಾಂಕ್ ತಗೋಬಹುದು. ಬಿಲೀವ್ ದೀಸ್ 2 ಬುಕ್ಸ್. ಎರಡೂ ಕೂಡ ಮಾರ್ಕೆಟಲ್ಲಿದೆ. ಪ್ರೀವಿಯಸ್ ಎಕ್ಸಾಂಪ್ಲರ್ ಬುಕ್ಸ್ ಗೂಗಲಲ್ಲಿ ನೀವು PDF ನ ಡೌನ್ಲೋಡ್ ಮಾಡ್ಕೋಬಹುದು. ಯು ಕ್ಯಾನ್ ಗೆಟ್ ದಟ್ PDF ಡೌನ್ಲೋಡೆಡ್. ಓಕೆ, ಅದನ್ನ ಕೆಲಸ ಮಾಡ್ಬೋದು. ಅದನ್ನ ಬಿಟ್ಟು ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳ ಪೇಪರ್ಸ್ಗಳೆಲ್ಲ ಕೂಡ ಅಷ್ಟೇ ಗೂಗಲೆಲ್ಲ ಸಿಗ್ತಾ ಹೋಗುತ್ತೆ. ಪ್ಲೀಸ್ ಡೌನ್ಲೋಡ್ ಇಟ್ ಅಂಡ್ ಗೆಟ್ ದಿ ಸೊಲ್ಯೂಷನ್ಸ್ ಡನ್. ಓಕೆ, ಅಂಡ್ ಅದು ಅಪಾರ್ಟ್ ಫ್ರಮ್ ದ್ಯಾಟ್ ಟ್ರೈ ವೀಕ್ಲಿ ಟೆಸ್ಟ್ ಪ್ರೊವೈಡೆಡ್ ಇನ್ ಅವರ್ ಬ್ಯಾಚಸ್. ಇದು ಯಾರು ನಮ್ಮ ಬ್ಯಾಚ್ ತಗೊಂಡಿದ್ದಾರೆ ಅವ್ರಿಗೆ ಹೇಳ್ತಾ ಇರೋದು. ಓಕೆ, ಮೂರನೇ ಕೆಲಸ ಯಾರು ನಮ್ಮ ಬ್ಯಾಚ್ ತಗೊಂಡಿದ್ರು ಅವ್ರಿಗೆ ಹೇಳ್ತಿರೋದು. ಸೊ ಇಷ್ಟು ನಾವು ಎಲ್ಲ ಇವೆರಡನ್ನು ನಾವು ಬ್ಯಾಚಲ್ಲೇ ಕವರ್ ಮಾಡಿಬಿಟ್ಟಿರ್ತೀವಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕೂಡ ಕವರ್ ಮಾಡಿರ್ತೀವಿ ಆ್ಯಂಡ್ MCQs ಕೂಡ ಕವರ್ ಮಾಡಿರ್ತೀವಿ. ಓಕೆ, ಸೊ ಇದ್ರ ಜೊತೆಗೆ ಏನು ಮಾಡಬೇಕು, ನಾವೇನು ವೀಕ್ಲಿ ಟೆಸ್ಟ್ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ ಅದನ್ನು ದಯವಿಟ್ಟು ಬರೀರಿ. ಪ್ಲೀಸ್ ರೈಟ್ ಇಟ್. ಓಕೆ, ಇದನ್ನು ಮಾಡಿದ್ರೆ ಮಾತ್ರ ಮಕ್ಕಳ ನಿಮಗೆ ಗೊತ್ತಾಗೋದು ನೀವು ಎಷ್ಟು ಮಟ್ಟ ಕಲ್ತಿದ್ದೀರಿ ಆ ವೀಕಲ್ಲಿ ಅಂತ. ದಿಸ್ ಈಸ್ ವೆರಿ ಮಚ್ ನೀಡೆಡ್. ಓಕೆ, ನೆಕ್ಸ್ಟ್ ಅಪಾರ್ಟ್ ಫ್ರಮ್ ದಿಸ್, ಎಸ್, ಸೊ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಎವ್ರಿಥಿಂಗ್. ಸೊ ನಾನು ಏನೇನು ಹೇಳ್ಬೇಕು ಅಂದ್ಕೊಂಡಿದ್ದೆ ಮಕ್ಕಳ ಎಲ್ಲನೂ ತಿಳಿಸಿದ್ದೀನಿ. ಐ ಹೋಪ್ ದಿಸ್ ವಿಡಿಯೋ ವಿಲ್ ಹೆಲ್ಪ್ ಯು ಅಲಾಟ್. ಸೊ ಅಂದ್ಕೊಂಡಿದ್ದೀನಿ ಮಕ್ಕಳ ನಿಮಗೆ ಒಂದು ಗೊತ್ತಾಗಿರ್ಬೋದು ಒಂದು ವೇ ಹೇಗೆ ಮಾಡಬೇಕು, ಹೇಗೆ ನಾನು ಮುಂದೆ ಸಾಗಬೇಕು ನನ್ನ ಪ್ರಿಪ್ರೇಷನ್ಸಲ್ಲಿ ಅಂತ. ನೋಡಿ, ಈಗ ಆಲ್ರೆಡಿ ಸೆಪ್ಟೆಂಬರ್ ಇದೆ. ಸೆಪ್ಟೆಂಬರ್ ಇನ್ನು ಮುಗಿತಾ ಬಂತು, ಹೌದಲ್ಲ? ನೆಕ್ಸ್ಟ್ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ. ಮಕ್ಕಳ ನಾನು ಹೇಳೋದಿಷ್ಟೇ, ಅಪ್ ಟು ಜನವರಿ ಎಂಡ್ ತನಕ ದಯವಿಟ್ಟು ನಿಮ್ಮ KCET ಪ್ರಿಪ್ರೇಷನ್ಸ್ ಕಡೆ ಗಮನ ಕೊಡಿ. ಓಕೆ, ಸೊ ಜನವರಿ 15th ತನಕ ಬೇಕಾದ್ರೆ ಕೊಡಿ. ಜನವರಿ 15th ಆದಮೇಲೆ ಬೋರ್ಡ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ಸ್ ಮಾಡಿ ಸಾಕು. ಓಕೆ, ಅಪ್ ಟು ಜನವರಿ 15th ನೀವು ಕೆಲಸ ಮಾಡಲೇಬೇಕು. ಜನವರಿ 15th ಆದಮೇಲೆ ಬೋರ್ಡ್ ಎಕ್ಸಾಮ್ಸ್ ಪ್ರಿಪ್ರೇಷನ್ಸ್ ಮಾಡಿ. ಒಂದು 2 hours ಅಲ್ಲೂ ಕೂಡ KCET ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ರೆ ಏನೂ ತಪ್ಪೇನಿಲ್ಲ. ಯಾಕಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಬೋರ್ಡ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ಸ್ ಆದಮೇಲೆ ಸಂಜೆ ಒಂದು 2 hours ಕೂತ್ಕೊಂಡು KCET ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ನಾವು ಕೂಡ ಇದೀವಿ ಬೋರ್ಡ್ ಎಕ್ಸಾಮ್ಸ್ಗೆ ಹೆಲ್ಪ್ ಮಾಡೋದಕ್ಕೆ. ವಿಲ್ ಬಿ ಕಂಡಕ್ಟಿಂಗ್ ಮ್ಯಾರಥಾನ್ಸ್, ವಿಲ್ ಬಿ ಪ್ರೊವೈಡಿಂಗ್ ಡಿಫರೆಂಟ್ ವೀಡಿಯೋಸ್. ಆ್ಯಂಡ್ ನಿಮ್ಮ ಕಾಲೇಜಲ್ಲಿ ಕೂಡ ಫ್ಯಾಕಲ್ಟೀಸ್ಗಳು ಏನೇನು ಇಂಪಾರ್ಟೆಂಟ್ ಓದಬೇಕು ಅಂತ ಹೇಳಿರ್ತಾರೆ. ಸೊ ಆಲ್ ದೋಸ್ ಥಿಂಗ್ಸ್ ಕ್ಯಾನ್ ಬಿ ಮ್ಯಾನೇಜ್. ಓಕೆ, ಸೊ ಆಗಲೂ ಕೂಡ ನಾನು ಹೇಳೋದೇನು, ಲಾಸ್ಟಲ್ಲಿ
even in the month of January end ಮತ್ತೆ February even during February also at least 2 to 3 hours ನಿಮ್ಮ KCT ಎಕ್ಸಾಮ್ಸ್ಗೆ ಪ್ರಿಪರೇಷನ್ಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಯೂಶುವಲಿ ಕಾಲೇಜ್ಗೆ ಹೋಗೋದಿಲ್ಲ ಅದರಲ್ಲಿ. ಆ್ಯಂಡ್ ಮಾರ್ಚ್ till 20th or 25th ವಿಲ್ ಬಿ ಹ್ಯಾವಿಂಗ್ ದ ಬೋರ್ಡ್ ಎಕ್ಸಾಮ್ಸ್. ಮುಗಿಸ್ಕೊಳ್ಳಿ ಅದನ್ನ. ಅದಾದ್ಮೇಲೆ ಮತ್ತೆ ನಾವು ನಿಮ್ಮ ಮುಂದೆ ಬರ್ತೀವಿ. ಯಾಕಂದ್ರೆ ಇನ್ನೊಂದ್ಸಲ ಕ್ರಾಶ್ ಕೋರ್ಸ್ ಬ್ಯಾಚ್ ಅಂತ ಲಾಂಚ್ ಮಾಡ್ತೀವಿ. ಅದರಲ್ಲಿ ಡೈಲಿ ಲೈವ್ ಕ್ಲಾಸಸ್ ಇರುತ್ತೆ ಆ್ಯಂಡ್ ವಿಲ್ ಬಿ ಡಿಸ್ಕಸಿಂಗ್ ಲಾಟ್ ಆಫ್ MCQs. ಓಕೆ, ಲಾಸ್ಟ್ ಇಯರ್ ಏನು ಮಾಡಿದ್ವಿ ಅಂದರೆ 3 hours ಕಂಟಿನ್ಯೂಯಸ್ ಡಿಸ್ಕಷನ್ಸ್ ಮಾಡ್ತಿದ್ವಿ. 3 hours 30 minutes ಕೂಡ ಕ್ಲಾಸಸ್ಗಳನ್ನ ಕಂಡಕ್ಟ್ ಮಾಡಿದ್ದೀವಿ. ಒಟ್ಟಿಗೆನೆ ಕಂಡಕ್ಟ್ ಮಾಡ್ತೀವಿ. ಬೆಳಗ್ಗೆ ಒಂದು ಸೆಷನ್, ಸಂಜೆ ಒಂದು ಸೆಷನ್ ಇರುತ್ತೆ ಆ್ಯಂಡ್ ಲಾಟ್ ಆಫ್ ಕ್ಲಾರಿಟಿ ವಿಲ್ ಬಿ ಗಿವನ್ ದೇರ್ ಆಲ್ಸೋ. ಬಟ್ ಆಗ ನೀವು ಜಾಯ್ನ್ ಆಗ್ಬೇಕಂತಂದ್ರೆ ಮಕ್ಕಳ, ಆಗ ನಿಮ್ಗೆ ಒಂಥರ ಹೆಂಗಾಗುತ್ತೆ ಅಂತಂದ್ರೆ ಇದೆಲ್ಲ ನೀವು ಕೆಲಸಗಳು ಮಾಡ್ಕೊ ಬಂದಿದ್ರೆ ಅವತ್ತಿನ ದಿನ ಹೇಗಾಗುತ್ತೆ ಅಂದ್ರೆ ಡೈಲಿ ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗ್ತಾ ಬರುತ್ತೆ. ಯಾಕಂದ್ರೆ ನಾವು ಏನು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ ಅವತ್ತಿನ ದಿನ 1 minute ಅಥವಾ 1.5 minute ಐ ವಿಲ್ ಬಿ ಆಸ್ಕಿಂಗ್ ಯು ಟು ಸಾಲ್ವ್ ದ ಪ್ರಾಬ್ಲಮ್. ಆ್ಯಂಡ್ ಇಷ್ಟೆಲ್ಲ ಕೆಲಸಗಳು ಮಾಡಿದ್ರೆ ನಿಮಗೆ ಸಾರ್ಥಕ್ ಇನ್ನೊಂದು ಕ್ರಾಶ್ ಕೋರ್ಸ್ ಬ್ಯಾಚ್, ಇದು ಫಾಸ್ಟ್ ಟ್ರ್ಯಾಕ್ ಬ್ಯಾಚ್, ಇನ್ನೊಂದು ಕ್ರಾಶ್ ಕೋರ್ಸ್ ಬ್ಯಾಚ್ ಬರುತ್ತೆ. ಸೊ ಆ ಕ್ರಾಶ್ ಕೋರ್ಸ್ ಬ್ಯಾಚಲ್ಲಿ ನಿಮಗೆ ಸಿಕ್ಕಾಬಟ್ಟೆ ಉಪಯೋಗ ಆಗುತ್ತೆ ಈ ಎಲ್ಲ ಕೆಲಸಗಳು ಮಾಡ್ಕೊ ಬಂದಿದ್ರೆ. ಅರ್ಥ ಆಗ್ತಿದ್ಯಾ? ಈಗಲೂ ಕೂಡ ಕಾಲ ಮಿಂಚಿಲ್ಲ. ಕೀಪ್ ವರ್ಕಿಂಗ್ ಆರ್ ಸ್ಟೂಡೆಂಟ್ಸ್. ಡೆಫಿನೆಟ್ಲಿ ಯು ವಿಲ್ ರೀಚ್ ಯುವರ್ ಗೋಲ್ ಆ್ಯಂಡ್ ಡೆಫಿನೆಟ್ಲಿ ವಿಲ್ ಗೆಟ್ ಸಕ್ಸೀಡ್. ಆ್ಯಂಡ್ ಖಂಡಿತ ನಿಮಗೆ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಓಕೆನಾ? ಆಲ್ ದ ಬೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಕೀಪ್ ವರ್ಕಿಂಗ್ ಹಾರ್ಡ್. See you all in the next video. Till that, take care. See you all.